ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾರ್ಟ್ 2 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಾತ ಇಲ್ಲದೆ ಇರ್ಬೇಕಾದ್ರೆ ಅವ್ರ ರೂಮಿಗೆ ಪಾರಿಜಾತ ಬರ್ತಾಳೆ. ಪಾರಿಜಾತ ಬಂದ್ಬಿಟ್ಟು ಕೀನ ಹುಡುಕ್ತಾ ಇರ್ತಾಳೆ. ಎಲ್ಲೂ ಕೀ ಸಿಗ್ತಾ ಇರಲ್ಲ. ಅಲ್ಲಿ ನೋಡಿದ್ರೆ ಬಂದೂಕದ ಹತ್ರನೇ ಕೀ ಇಟ್ಟಿರ್ತಾರೆ. ಆ ಕೀನ ನೋಡ್ಬಿಟ್ಟು, ಈ ನಿಮ್ಮ ಗಂಡನ್ನ ಅದೇನಂತ ಕಟ್ಕೊಂಡ್ಬಿಟ್ಟಿಯೋ ಮರೈತಿ, ಅವ್ನ ಕೋಪನ ನನ್ನ ಕೈಲಂತೂ ತಡ್ಕೊಳೋದಕ್ಕಾಗ್ತಾಯಿಲ್ಲ, ನೀನು ಅದು ಹೆಂಗೆ ತಡ್ಕೊಂಡಿದ್ದು ಅಂತ ಆ ಅಜ್ಜಿ ಪೋಟದ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ. ಕೊನೆಗೂ ಕೀ ಹತ್ರ ಹೋಗ್ತಾಳೆ. ಈ ಕೀನ ಎತ್ಕೊಳ್ಳೋಣ ಅಂದರೆ ಈ ಬಂದೂಕದ ಹತ್ರನೇ ಇಟ್ಟಿದ್ದಾನೆ ಮತ್ಕ. ಇಲ್ಲಿ ನೋಡಿದ್ರೆ ಈಗೇನೋ AI ಜಾಮಾನ ಅಂತಾರೆ. ಇವಾಗ AI ಜಾಮಾನದಲ್ಲಿ ಏನಾರ ಅದು ಬಂದೂಕ ಬಂದು ನನಗೆ ಡೈರೆಕ್ಟಾಗಿ ಡಿವಿಷಮ್ ಅಂತ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು, ಭಯ ಆಗ್ತಾಯಿದೆ, ಕೈ ಕಾಲೆಲ್ಲ ನಡುಗ್ತಾ ಇದೆಯಲ್ಲ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆದರೂ ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ಕೀ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಬಂದ್ಬಿಟ್ಟು ಪಟ್ ಅಂತ ಕೀ ಎತ್ಕೊಂಡ್ಬಿಡ್ತಾಳೆ. ಕೀ ಎತ್ಕೊಂಡೆ, ಸದ್ಯ ಯಾರು ಏನೂ ಆಗಲಿಲ್ಲ ಅಂತ ಬಂದು ಸೈಲೆಂಟಾಗಿ ಬಾಕ್ಲು ಓಪನ್ ಮಾಡ್ತಾಳೆ. ಕೀ ಓಪನ್ ಆಯಿತು ಅಂತ ಓಪನ್ ಮಾಡಿಬಿಟ್ಟು ಅಲ್ಲಿ ದುಡ್ಡಿನ ಕಂತೆ ನೋಡ್ಬಿಟ್ಟು, ಆಹಾ ಮುತ್ಕ ಎಷ್ಟೊಂದು ಕಂತೆ ದುಡ್ಡು ಇಟ್ಟಿದ್ಯೋ, ಇದನ್ನ ಎತ್ಕೊಂಡೋದಕ್ಕೆ ನನಗೆ ಬಿಡೋದಿಲ್ಲ ಅಂತೀಯಲ್ಲೋ ಅಂತ ಹೇಳ್ಬಿಟ್ಟು 3-4 ಕಂತೆ ಎತ್ಕೊಂಡ್ಬಿಟ್ಟು ಆಹಾ ಈ ದುಡ್ಡಿಗಿರೋ ಶಕ್ತಿ ಇನ್ನೆಲ್ಲೂ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ನೀಟಾಗಿ ಸೀರಿಯಲ್ ಮುಚ್ಕೊಂಡ್ಬಿಡ್ತಾಳೆ. ಮುಚ್ಕೊಂಡಿಕೊಂಡು ನೀಟಾಗಿ ತಿರ್ಗಿ ಬಾಕ್ಲನ್ನು ಹಾಕ್ಬಿಟ್ಟು ಹಂಗೆ ತೊಗೊಂಡೋಗಿ ಆ ಕೀನ ಅಲ್ಲೇ ನೆರಾಕ್ಬಿಡ್ತಾಳೆ. ಈ ಕಾಸನ್ನ ಎತ್ಕೊಂಡು ಹೋಗ್ಬಿಟ್ಟು ನನ್ನ ಕಷ್ಟನೆಲ್ಲ ಮಾಡ್ಕೊಂಬಿಡ್ತೀನಿ ಅಂದ್ಬಿಟ್ಟು ಆಚೆ ಬರ್ತಾ ಇರ್ತಾಳೆ. ಆಚೆ ಮೆಲ್ಲಕ್ಕೆ ಜಡ್ಕೊಂಬರ್ತಾಯಿದ್ರೆ ಅಲ್ಲೇ ಕೂತಿರ್ತಾನೆ ತಾತ. ಮತ್ತು ಹಿಂದೆಗಡೆ ಮೆಲ್ಲಕ್ಕೆ ಹೆಜ್ಜೆ ಹಾಕೊಂಡು ಇವ್ರು ನೋಡಲಿಲ್ಲ ಅಂದರೆ ಕರೀಲಿಲ್ಲ ಅಂದರೆ ಸರಿ ಅಂದ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ನಿಂತ್ಕೊ ಅಂತ ನಿಲ್ಲಿಸ್ತಾರೆ. ಆವಾಗ ಏನಪ್ಪ ಇದು ಮತ್ತೆ ನಿಂತ್ಕೊತಾರೆ, ನನ್ನ ಮೇಲೆ ಏನಾರು ಡೌಟ್ ಬಂದ್ಬಿಡ್ತಾ ಅಂತ ಎದ್ರುಕೊತಾ ಇರ್ತಾಳೆ. ಏನು ಪಾರಿಜಾತ ಎಲ್ಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೆ, ನಾನು ನಮ್ಮ ಮಗಳದ್ದು ಎಂಗೇಜ್ಮೆಂಟ್ ಆಗ್ತಾ ಇದೆಯಲ್ವಾ, ಅದಕ್ಕೇ ಅವಳಿಗೆ ಎಲ್ಲ ಒಳ್ಳೇದಾಗಲಿ ಅಂತ, ನಮ್ಮ ಗೋಲ್ಡಿಗೆ ನಿಮಗೆ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ನೀನು ತಲೆ ಕೆಡಿಸ್ಕೊಂಬೇಡ, ಇವತ್ತು ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ, ಇಬ್ಬರು ಹೋಗಿ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ತಾನೆ. ಆವಾಗ ಅಯ್ಯೋ ನೀವು ಬರ್ತೀರಾ, ಅಯ್ಯೋ ಬೇಡ ನಾನೇ ಹೋಗ್ಬಿಟ್ಟು ಬರ್ತೀನಿ, ನಾನು ಬೇಗ ಬಂದ್ಬಿಡ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳ್ತಿರ್ತಾಳೆ. ನೀವು ಮೊಬೈಲಲ್ಲಿ ಅದೇನೋ ಮಾಡ್ತಿದ್ದೀರಲ್ಲ ಅದನ್ನೇ ಮಾಡಿ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಇದೊಂದು ಫಿಲಮ್ ನೋಡ್ತಾ ಇದ್ದಾರೆ, ಕಳ್ಳರು ಫಿಲಮು, ನೀನು ನೋಡುವಂತೆ ಬಾಯಿಲಿ ಅಂತ ಹೇಳ್ಬಿಟ್ಟು ಮೊಬೈಲ್ನ ತೋರಿಸ್ತಾನೆ. ಅದರಲ್ಲಿ ಅವಳು ನೀಟಾಗಿ ಅಲ್ಲಿ ಕಾಸು ಎತ್ಕೊತಾ ಇರೋದನ್ನ ವಿಡಿಯೋ ಕಾಣಿಸ್ತಾ ಇರುತ್ತೆ. ಅಯ್ಯೋ ಈ ಶಾರದಾ ನನಗೆ ಪುಸ್ಲಾಯಿಸಿ ಹಿಂಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಬೇಕಾಗಿತ್ತು, ಅವಳೇ ಈ ಥರ ವಿಡಿಯೋನೆಲ್ಲ ಮಾಡಿಸೋದ್ಲೇನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ತಗೊಳ್ಳಮ್ಮ ಆರತಿ ಅಂತ ಹೇಳ್ಬಿಟ್ಟು ಮೊಬೈಲ್ನ ಆರತಿ ಕೈಯಲ್ಲಿ ತಾತ ಕೊಡ್ತಾರೆ. ಏನೇ ಆಗಿದೆ ನಿನಗೆ, ನೀನು ಆ ಮನೇಲಿ ನಮ್ಮ ಮನೇಲಿ ನಾವೇ ಕಳ್ತನ ಮಾಡ್ತಾರಾ, ಏನಾಗಿದೆ, ಯಾಕೆ ಕಳ್ತನ ಮಾಡಿದೆ, ಕೊಡ ಇಲ್ಲಿ ಕಾಸನ್ನ ಅಂತ ಹೇಳ್ಬಿಟ್ಟು ಫಸ್ಟು ದುಡ್ಡನ್ನ ಕಿತ್ಕೊಂಡ್ಬಿಡ್ತಾರೆ. ಈ ವಿಷಯ ಏನಾರ ಮನೆಯವ್ರಿಗೆ ಗೊತ್ತಾದರೆ ಮರ್ಯಾದೆ ಮೂರಪ್ಪಟ್ಟೆ ಆಗುತ್ತೆ, ನಿನ್ಗೇನಾರ ಬುದ್ಧಿ ಇದೆಯಾ, ಏನಕ್ಕೆ ಈ ಥರ ಮಾಡಿದೆ, ಹೋಗು ಇಲ್ಲಿಂದ ತೊಲಗಿ ಅಂತ ಬೈತಾ ಇರ್ತಾರೆ. ಅವಾಗ ಅಯ್ಯೋ 1 ಲಕ್ಷನಾರು ಕೊಟ್ರಿ ಪ್ಲೀಸ್ ರೀ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕೋಪದಿಂದ ತಾತ ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಈ ಮುದ್ಕ 1 ರೂಪಾಯಿನೂ ಕೊಡದೆ ಎತ್ಕೊಂಡು ಹೊಂಟೋದ. ಈ ಶಾರದನ ಮಾತು ಕೇಳಿದ್ಕೆ ನನಗೆ ಇವತ್ತು ಎಂಥ ಮರ್ಯಾದೆ ಹೋಯ್ತು ಛೇ ಅಂತ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾಳೆ. ಸೋಫಾ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಬಂದ್ಬಿಟ್ಟು, ಲೇ ಶಾರದಾ ನೀನೇ ತಾನೇ ರೆಕಾರ್ಡ್ ಮಾಡಿದ ವಿಡಿಯೋನ, ಯಾಕೆ ಈ ಥರ ಮಾಡಿದೆ, ಏನಕ್ಕೆ ನಿನಗೆ ನನ್ನ ಮೇಲೇನೇ ದ್ವೇಷ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನೀವು ಎಷ್ಟೊಂದು ಬೇಡದೇ ಇರೋ ಕೆಲಸಗಳನ್ನೆಲ್ಲ ಮಾಡಿದ್ದೀರಾ, ಈಗ ನಿಮ್ಮನ್ನ ಹಿಡ್ಕೊಡೋದಕ್ಕೆ ಒಂದು ಸುಲಭ ಪರಿಹಾರ ಸಿಕ್ತು, ನಾನು ಅದನ್ನು ಮಿಸ್ ಮಾಡ್ಕೊತೀನ, ಅದನ್ನು ಯೂಸ್ ಮಾಡಿಕೊಂಡೆ ಅಷ್ಟೇ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ನಾನು ಆದರೂ ನಿನ್ನೆ ಅಷ್ಟು ನೈಸಾಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಎಚ್ಚೆತ್ಕೋಬೇಕಾಗಿತ್ತು, ಆದರೆ ನಾನು ನಿನ್ನ ಮಾತನ್ನ ಕೇಳಿ ಹಳ್ಳಕ್ಕೆ ಬಿದ್ದೆ, ಛೇ ನನ್ನ ಟೈಮೇ ಸರಿಯಿಲ್ಲ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇನ್ಮೇಲೆ ಇದೇ ಥರನೇ ನೀವು ಮಾಡ್ತಾ ಇರೋ ಅಧರ್ಮ ಕಚ್ಚಡ ಕೆಲಸಗಳನ್ನೆಲ್ಲ ಹಿಂಗೆ ಇಟ್ಕೊಡ್ತಾ ಇರ್ತೀನಿ ಅಂತ ಶಾರದಾ ಅನ್ಕೊತಾ ಇರ್ತಾಳೆ. ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಜ್ಯೋತಿಕಾ ಮೆಟ್ಲು ಇಳ್ಕೊಂಡು ಸೂಟ್ ಕೇಸ್ ಎತ್ಕೊಂಡ್ಬರ್ತಾ ಇರ್ತಾಳೆ. ಆವಾಗ ಸೂಟ್ ಕೇಸ್ ಸಮೇತ ಇರೋದನ್ನ ನೋಡ್ಬಿಟ್ಟು, ಗೋಲ್ಡಿ ಏನೇ ಇದು, ಸೂಟ್ ಕೇಸ್ ಸಮೇತ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅಯ್ಯೋ ಅಜ್ಜಿ ನನಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಈಗ ಎಂಗೇಜ್ಮೆಂಟನ್ನು ನಿಲ್ಲಿಸೋದಕ್ಕೆ ಇದೊಂದೇ ದಾರಿ ಇರೋದು, ನಾನು ಮನೆ ಬಿಟ್ಟು ಹೊಂಟೋಗ್ಬಿಟ್ರೆ ಇವಾಗ ಎಂಗೇಜ್ಮೆಂಟ್ ಹುಡುಗಿನೇ ಇಲ್ಲ ಅಂದರೆ ಎಂಗೇಜ್ಮೆಂಟ್ ಎಲ್ಲಿಂದ ನಡೆಯುತ್ತೆ, ಅದಕ್ಕೆ ನಾನು ಮನೆ ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಯಪ್ಪ ಮಾರಾಯ್ತಿ ಹಿಂಗೆ ಮಾತ್ರ ಮಾಡಬೇಡ, ನೀನೇನಾದ್ರು ಈ ಥರ ಮಾಡಿಬಿಟ್ರೆ ಆ ದುರ್ವಾಸ ಮುನಿ ನಾನೇ ಇದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನನಗೆ ಶೂಟ್ ಮಾಡಿಬಿಡ್ತಾರೆ, ನನ್ನ ಬಿಟ್ಟು ಹೋಗ್ಬೇಡ ಗೋಲ್ಡಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಆ ಗ್ರ್ಯಾನಿ ನೀನು ಹೆಂಗಾರ ಮಾಡಿ ಸರಿ ಮಾಡಿಬಿಡು, ನಾನು ಚಿಕ್ಕವಳಾಗಿದ್ದಾಗಿಂದ ನನ್ನನ್ನು ಮಗಳು ಥರ ನೀನೇ ಅಲ್ವಾ ನನ್ನ ಚೆನ್ನಾಗಿ ನೋಡ್ಕೊಂಡಿರೋದು, ಇದರಲ್ಲೂ ನೀನೇ ನನಗೆ ಹೆಲ್ಪ್ ಮಾಡಬೇಕು, ದಯವಿಟ್ಟು ಹೆಲ್ಪ್ ಮಾಡು ಅಂತ ಹೇಳ್ತಾ ಇರ್ತಾಳೆ.
ಎಂಗೇಜ್ಮೆಂಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದೊಂದೇ ದಾರಿ ಇರೋದು ನನಗೆ ಅಂತ ಹೇಳ್ಬಿಟ್ಟು ಜ್ಯೋತಿಕ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಅಯ್ಯೋ, ಈ ಗೋಲ್ಡಿ ಎಷ್ಟು ಮಾತು ಹೇಳಿದ್ರು ಕೇಳಲೇ ಇಲ್ವಲ್ಲಪ್ಪ. ಇವಾಗ ಏನಾದರೂ ನಾನೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಯಿತು ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಯಾರಾದರೂ ನೋಡೋಕ್ಕೂ ಮುಂಚೆ ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂದ್ಬಿಟ್ಟು ಅವಳು ರೂಮಿಗೆ ಹೊಂಟೋಗ್ಬಿಡ್ತಾಳೆ. ಹಾಗೆ ಆಗುತ್ತೆ. ಎಂಗೇಜ್ಮೆಂಟ್ಗೆ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ಜ್ಯೋತಿಕ ನೋಡಿದ್ರೆ ಮನೇಲಿ ಇರೋದಿಲ್ಲ. ಪಾರಿಜಾತ ಟೆನ್ಷನ್ ಮಾಡ್ಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಮೆಟ್ಲಿಂದ ಇಳಿದು ಬರ್ತಾ ಇರ್ತಾಳೆ. ಆವಾಗ ಫೋನ್ ಬರ್ತಾ ಇರುತ್ತೆ. ಅಯ್ಯೋ, ಈ ಟೈಮಲ್ಲಿ ಯಾರಪ್ಪ ಫೋನ್ ಮಾಡ್ತಾ ಇರೋದು ಅಂತ ಫೋನ್ ನೋಡಿದ್ರೆ ಅಲ್ಲಿ ಮುರಳಿ ಕಾಲ್ ಮಾಡ್ತಾ ಇರ್ತಾನೆ. ಈ ಮುರಳಿಗಂತೂ ಮಾಡೋ ಕೆಲಸ ಇಲ್ಲ, ಈ ಟೈಮಲ್ಲಿ ಯಾಕಪ್ಪ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾಳೆ. ಅತ್ತೆ, ನೀವೇನು ಮಾಡ್ತಿದ್ದೀರಾ ಅಂತ ನಿಮ್ಗಾರು ಜ್ಞಾನ ಇದೆಯಾ? ನಾನೊಬ್ಬ ಇಲ್ಲಿ ದೊಡ್ಡ ಮನುಷ್ಯ ಇದ್ದೀನಿ, ಜ್ಯೋತಿಕನ ಎಂಗೇಜ್ಮೆಂಟ್ ನಡೀತಾ ಇದೆಯಂತೆ, ನನಗೆ ಒಂದು ಮಾತು ಹೇಳೇ ಇಲ್ವಲ್ಲ. ನನ್ನ ಮರ್ಯಾದೆಯಿಂದ ನೀವೆಲ್ಲರೂ ಕರಿಬೇಕು ತಾನೇ? ಲಾಸ್ಟ್ ಟೈಮ್ ನನ್ನ ಕರಿದೇ ಹೋಗಿದ್ದಕ್ಕೆ ಏನೆಲ್ಲ ಹೆಚ್ಚು ಕಡಿಮೆ ಆಯಿತು ಅಂತ ನಿಮ್ಗೆ ಗೊತ್ತು ಅಲ್ವಾ? ಈ ಸತಿನಾದರೂ ನನ್ನ ಕರಿಬೇಕು ತಾನೇ ಅಂತ ಹೇಳ್ತಿರ್ತಾರೆ. ಅಯ್ಯೋ, ಎಂಗೇಜ್ಮೆಂಟ್ ಅಂತೆ, ನಿನಗೇನೋ ಗೊತ್ತು, ಇಲ್ಲಿ ಎಂಗೇಜ್ಮೆಂಟು ನಡೆಯೋದಿಲ್ಲ, ಯಾವುದು ನಡೆಯೋದಿಲ್ಲ. ನಾನು ಇರೋವರೆಗೂ ಈ ಮನೇಲಿ ಯಾವ ಎಂಗೇಜ್ಮೆಂಟ್ನೂ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಆವಾಗ ಅವಳು ಹೇಳ್ತಿದ್ದಂಗೆ ಸಿದ್ದು ಮತ್ತು ಮನೆಯವರು ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ. ಅಯ್ಯೋ ತಾತ, ಕೇಳಿಸ್ಕೊಂಡ್ರಾ? ಅಜ್ಜಿ ಎಂಗೇಜ್ಮೆಂಟ್ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಆವಾಗ ಏನಾಗ್ತಾಯಿದೆ ಇಲ್ಲಿ, ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಅಂತ ದಶರಥ ಕೇಳ್ತಾ ಇರ್ತಾನೆ. ನನ್ನ ಮಗಳ ಮೇಲೆ ಎಷ್ಟೊಂದು ಜನರು ಕಂಡಿದ್ದೆ ಅತ್ತೆ, ನೀವು ಅವಳಿಗೆ ಯಾವಾಗಲೂ ಒಳ್ಳೇದನ್ನೇ ಮಾಡ್ತೀರಾ, ನನ್ನ ಮಗಳಿಗೆ ಯಾವಾಗಲೂ ನೀವೇ ಒಳ್ಳೇದು ಮಾಡೋದು ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಈ ಥರ ಹಿಂದೆ ನಿಂತ್ಕೊಂಡು ಈ ಥರ ಕುತಂತ್ರಗಳನ್ನ ಮಾಡ್ತಿದ್ದೀರಾ. ನನ್ನ ಮಗಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಮನೇಲಿ ಈ ಥರ ಎಲ್ಲ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಆವಾಗ ವಿಮಲ ಹೇಳ್ತಾಳೆ, ನಮ್ಮ ಮನೆ ಯಾಕೋ ಈ ಥರ ಆಗ್ತಾಯಿದೆ, ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ಅಮ್ಮ, ನೀವು ಯಾಕೆ ಈ ಥರ ಮಾಡೋದಕ್ಕೆ ಹೋದ್ರಿ? ನೀವು ಈ ಥರ ನಿಮ್ಮ ಮೊಮ್ಮಗಳಿಗೆ ನೀವೇ ಮೋಸ ಮಾಡ್ತೀರಾ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಆವಾಗ ಅವಳು ಎದುರ್ಕೊಂಡು ಫೋನ್ ಇಟ್ಕೊಂಡು ನಿಂತಿರ್ತಾಳೆ. ಕೊಡೀಲಿ ಫೋನ್ನ ಅಂತ ತಾತ ಇಸ್ಕೊತಾರೆ. ಇವನ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ತಾ ಇದೆಯಾ? ನನ್ನ ಮಗಳಿಗೆ ಮೋಸ ಮಾಡಿದವನು ಇವನು, ಇವನಿಗೆ ನಿನ್ನ ವಿಷಯ ಯಾಕೆ ಹೇಳಕ್ಕೆ ಹೋಗಿದ್ದೆ, ನಮ್ಮ ಮನೆ ವಿಷಯನ ಅಂತ ಬೈತಾ ಇರ್ತಾರೆ. ಆವಾಗ ತಾತ ಕಿವಿಗೆ ಇಟ್ಕೋತಾರೆ ಫೋನ್ನ. ಮಾವ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನನ್ನನ್ನು ಎಂಗೇಜ್ಮೆಂಟ್ಗೆ ಕರೆದಿಲ್ಲ ಅಂತ ಬರ್ತಿರ್ತಾನೆ. ಥೂ ಪಾಪಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ತಾತ. ಅದೊಂದು ತುಂಬ ಕೋಪ ಬರುತ್ತೆ. ಕೋಪದಲ್ಲಿ ನಾನು ಬಂದೂಕ ತಗೊಂಬರ್ರಿ, ಇವಳನ್ನ ಇಲ್ಲೇ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ತಾತ, ನೀವು ಶೂಟ್ ಮಾಡೋದಕ್ಕೆಲ್ಲ ಹೋಗಬೇಡಿ. ಇವಾಗೇನಾರ ನೀವು ಶೂಟ್ ಮಾಡೋದಕ್ಕೆ ಹೋದರೆ ನಿಮ್ಮಿಂದನೇ ಜ್ಯೋತಿಕನ ಎಂಗೇಜ್ಮೆಂಟ್ ನಿಂತೋದಂಗೆ ಆಗುತ್ತೆ. ನೀವೀಗ ಜ್ಯೋತಿಕನ ಎಂಗೇಜ್ಮೆಂಟ್ನ ನಾವು ನಡೆಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಗಂಡನ ಮನೆಯವರೆಲ್ಲ ಬಂದ್ಬಿಡ್ತಾರೆ. ಈಗ ನಾವು ಹುಷಾರಾಗಿ ಎಂಗೇಜ್ಮೆಂಟ್ನ ನಡೆಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಯಾಕೆಂದರೆ ಜ್ಯೋತಿಕ ಆಗಲೇ ಎಂಗೇಜ್ಮೆಂಟ್ ಎಷ್ಟೊಂದು ಸತಿ ನಿಂತೋಗಿದೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಈಗ ಇದೇ ಕಾರಣಕ್ಕೆ ಏನಾರು ಎಂಗೇಜ್ಮೆಂಟ್ ನಿಂತೋಯ್ತು ಅಂದರೆ ನಾನು ಮದುವೆನೇ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಈ ಥರ ಆಗೋದು ಬೇಡ. ನಾನು ಮತ್ತು ಶಾರದವರು ಈ ಮದುವೆನ ಚೆನ್ನಾಗಿ ನಡೆಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನೀವು ನೋಡಿದ್ರೆ ನಮ್ಮಿಂದನೇ ಈ ಎಂಗೇಜ್ಮೆಂಟ್ ಎಲ್ಲ ನಿಂತೋಯ್ತು ಅಂತ ಅನ್ಕೊತಾ ಇದ್ರಿ. ನೋಡಿದ್ರೆ ಇವಾಗ ಎಂಗೇಜ್ಮೆಂಟ್ ನಿಂತ್ಕೊಳ್ಳೋಕ್ಕೆ ಯಾರು ಕಾರಣ ಅಂತ? ಇವರೇನು ಹಿಂದೆ ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ. ಕಣ್ಣು ಮುಂದೆ ಕಾಣಿಸಿರೋದೇ ಇಷ್ಟ ಆದರೆ ಕಣ್ಣಿಂದ ನಡೆದಿರೋದು ಇನ್ನೂ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ತೊಳಗು ಇಲ್ಲಿಂದ, ನನ್ನ ಕಣ್ಣು ಕಾಣಿಸ್ಕೊಂಬೇಡ ಅಂತ ಪಾರಿಜಾತಂಗೆ ಬೈತಾ ಇರ್ತಾರೆ. ಆಗ ಪಾರಿಜಾತ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಈ ಪಾಪಿ ಏನೇನೆಲ್ಲ ಕುತಂತ್ರ ಮಾಡಿದಳೋ ಏನೋ ಅಂತ ಕೋಪ ಮಾಡ್ಕೊತಾ ಇರ್ತಾರೆ. ಅಪ್ಪ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವು ಕಿರ್ಚಾಡಬೇಡಿ, ನೀವು ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮ BP ಹೈ ಆಗುತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಶಾರದಾ ಹತ್ರ ಬರ್ತಾನೆ. ನೀವು ಹೇಳ್ದಂಗೆ ಎಲ್ಲ ಕರೆಕ್ಟಾಗಿ ಮಾಡೋದ್ನಾ ಅಂತ ಕೇಳ್ತಾ ಇರ್ತಾನೆ. ಸೂಪರ್ ಅಂತ ಹೇಳ್ತಾ ಇರ್ತಾಳೆ. ಯಾರೇ ಪಾಪಿಗಳು ಏನೇ ಕುತಂತ್ರ ಮಾಡಿದ್ರು ನನ್ನ ಮೊಮ್ಮಗಳು ಎಂಗೇಜ್ಮೆಂಟ್ನ ತುಂಬ ಚೆನ್ನಾಗಿ ನಡೆಸಬೇಕು ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ಪಾರಿಜಾತ ಒಂದು ಕಡೆ ಕೂತ್ಕೊಂಡಿರ್ತಾಳೆ ಸೋಫಾದ ಹತ್ರ. ಅಲ್ಲಿಗೆ ಶಾರದಾ ಮತ್ತು ಸಿದ್ದು ಇಬ್ಬರನ್ನೂ ಬರ್ತಾರೆ. ಏನಜ್ಜಿ, ನೀವೇ ಹೋಗಿ ನಿಮ್ಮ ಮೊಮ್ಮಗಳು ಎಂಗೇಜ್ಮೆಂಟ್ನ ನಿಲ್ಸೋದಕ್ಕೆ ಹೋಗಿದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಅಯ್ಯೋ, ನಾನು ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗಿಲ್ಲ ಕಣೋ ಅಂತ ಹೇಳ್ತಾ ಇರ್ತಾರೆ. ನೀವು ಈ ಥರ ಮಾಡ್ತಾಯಿದ್ದೀರಾ ಅಂತ ಏನಾದರೂ ನಿಮ್ಮ ಮೊಮ್ಮಗಳು ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾಳ? ಅವಳ ಹತ್ರ ನ್ಯಾಯ ಕೇಳಬೇಕು. ಇವಾಗ ಬರ್ರಿ ಅವ್ರ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಹಿಡ್ದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ ಬಿಡೋ ನನ್ನ ಕೈನ, ನಾನೇನು ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಬನ್ನಿ ನೀವು ಅವಳ ಮುಂದೆನೇ ನ್ಯಾಯ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ಳು ಕೈ ಹಿಡ್ದು ಮೆಟ್ಲತ್ತಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಅಯ್ಯೋ, ಇವ್ರು ನೋಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಗೋಲ್ಡಿ ಅಲ್ಲೆಲ್ಲೋ ಹೊಂಟೋಗಿದ್ದಾಳೆ. ಇವಾಗ ಗೋಲ್ಡಿ ಇಲ್ಲ ಅನ್ನೋದನ್ನು ನನ್ನಿಂದನೇ ಗೊತ್ತಾಗ್ಬಿಡುತ್ತಲ್ಲಪ್ಪ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಈಗ ಜ್ಯೋತಿಕನ್ ರೂಮ್ ಹತ್ರ ಬರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.